ವೀರೇಶ್ವರ ಸ್ವಾಮೀಜಿ ಅವರು ಸಿದ್ದರಾಮಯ್ಯನವರನ್ನ ಸಮಾಜವಾದಿ ಅಂತ ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳಿ ಪದೇ ಪದೇ ಹೇಳಿದ್ದನ್ನ ನಾವು ಕೇಳಿಸ್ಕೊಳ್ತಿದ್ವಿ. ಆದರೆ ಇತ್ತೀಚೆಗೆ ಅಧಿಕಾರಕ್ಕೋಸ್ಕರ ಹಠ ಮಾಡ್ತಿರುವವರು ಅನ್ನೋ ರೀತಿಯಲ್ಲಿ ಪರಿಕಲ್ಪನೆ ಬರ್ಲಿಕ್ಕೆ ಶುರುವಾಗಿದೆಯಾ? ನಿಮ್ಮ ಮಾತಿನಲ್ಲೂ ಕೂಡ ಅಂಥದ್ದೇ ಒಂದಷ್ಟು ಕುರುಹುಗಳನ್ನು ನಾವು ಗಮನಿಸಿದ್ವಿ. ಮಾತು ಕೊಟ್ಟಿದ್ದು ನಿಜವೇ, ಆದರೆ ಕೆಳಗಿಳಿಬೇಕಪ್ಪ, ಅಧಿಕಾರಕ್ಕೋಸ್ಕರ ಮೋಹ ಬೇಡ ಅನ್ನೋ ರೀತಿಯ ಸಂದೇಶಗಳು ಪಾಸ್ ಆಗ್ತಾ ಇರೋದು. ನಿಜಕ್ಕೂ ಈ ಬದಲಾವಣೆ ಸಿದ್ದರಾಮಯ್ಯನವರಲ್ಲಿ ಕಾಣ್ಲಿಕ್ಕೆ ಸಿಗ್ತಿದ್ಯಾ ಅಂತ? ಅಧಿಕಾರದ ಮೋಹ ಅನ್ನೋದು ಇದೆಯಾ ಸಿದ್ದರಾಮಯ್ಯನವರಲ್ಲಿ ಅಂತ ಹೇಳಿ ನಿಮ್ಮ ಅಬ್ಸರ್ವೇಷನ್? ಹೌದು ಮೇಡಮ, ನಾವು ಮೊದಲ ನಿಮಗೊಂದು ಮಾತು ಕೇಳ್ತೇವೆ. ನೀವು ಆಗಿಂದ ಮಾತಾಡಿ ನಾವು ಕೇಳಿಸ್ಕೊಂಡೇ ಇಲ್ಲ. ಏನು ಮಾತಾಡಿದ್ರೆ ಸ್ವಾಮೀಜಿಯವರು ಮಾತಾಡೋಂಗೆ ಆತಲ್ಲ, ಸ್ವಾಮೀಜಿಯವರು ಮಾತಾಡೋಂಗೆ ಆತಲ್ಲ ಅಂದ್ರೆ ನೀವು ಸ್ವಾಮೀಜಿಯವರು ಇದನ್ನು ಎಲ್ಲರ ತಪ್ಪು ತಡೆಯಾದ್ರೆ ಹೇಳಬಾರ್ದೇನಾ? ಸ್ವಾಮೀಜಿಯವರು ಮಾತಾಡಬಾರ್ದೇನಾ ನಿಮ್ಮ ಮನಸ್ಸಿಗೆ ಪ್ರಕಾರ? ಇಲ್ಲ, ಮಾತಾಡಲೇಬೇಕು, ಆದರೆ ಯಾವ ರೀತಿಯಲ್ಲಿ ಯಾರಿಗೆ ತಲುಪಿಸೋ ಪ್ರಯತ್ನ ಅನ್ನೋದು ಸ್ಪಷ್ಟವಾಗಬೇಕು ಅಂತ ಅಷ್ಟೆ. ಅಲ್ಲ, ಮಾತು ಹೇಳ್ತಾರೆ ಸ್ವಾಮೀಜಿಯವರು ಮಾತಾಡೋಂಗೆ ಆಯ್ತಲ್ರಿ, ಸ್ವಾಮೀಜಿಯವರು ಹೇಳೋಂಗೆ ಆಯ್ತಲ್ರಿ ಅಂತಾರೆ. ಸ್ವಾಮೀಜಿಯವರು ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಬಾರ್ದೇನ್ರಿ? ಅಲ್ಲಲ್ಲ, ಮಾಡಲೇಬೇಕು. ನಮ್ಮ ಅಂತ ಹೇಳಿದ್ದು ಅದು ಈಗ ನಮಗೆ ಈಗಷ್ಟೇ ನಾವು ಸ್ವಲ್ಪ ಹೊತ್ತಿನ ಮುಂಚೆ ಕೇಳಿಸ್ಕೊಂಡ್ವಿ, ಸಿದ್ದರಾಮಯ್ಯ ಸ್ವಾಮೀಜಿಗಳು ಹೇಳುವಾಗ ಹೇಳಿದ್ರು ಕೆಲವರು ಸ್ವಾರ್ಥಕ್ಕೋಸ್ಕರ ಮಾತನಾಡುವ ಸ್ವಾಮೀಜಿಗಳು ಕೂಡ ಇದ್ದಾರೆ, ಎಲ್ಲರೂ ಅಲ್ಲ ಕೆಲವರು ಅಂತ ಹೇಳಿ. ಹೀಗಾಗಿ ಅನ್ನಿಸ್ಬಿಡುತ್ತೆ ಯಾರಾದರೂ ಒಬ್ಬರು ಸ್ವಾಮೀಜಿ ಒಬ್ಬ ವ್ಯಕ್ತಿಯ ಪರವಾಗಿ ಮಾತನಾಡ್ತಿದ್ರೆ ಅವ್ರ ಉದ್ದೇಶ ಏನಿರಬಹುದು ಅನ್ನೋ ಅನುಮಾನ ಬರುತ್ತೆ. ಅದಕ್ಕಾಗಿ ಸ್ವಾಭಾವಿಕವಾಗಿ ಈ ಪ್ರಶ್ನೆ ಅಷ್ಟೇ. ಒಬ್ಬರಿಗೆ ಯಾರ್ಯಾರು ಕೇಳಿದ್ರೆ ನಾವು ಗಪ್ ಕೊಡ್ತಿದ್ರು. ನಾವು ಈಗ ನಿಮ್ಮ ಮೀಡಿಯಾಕ್ಕೆ ಬಂದೇವಿ. ಸ್ವಾಮೀಜಿಯವರು ಎದ್ದು ನಿಂತು ಮಾತಾಡೋಂಗೆ ಆಯ್ತಲ್ರಿ, ಸ್ವಾಮೀಜಿಯವರು ಎದ್ದು ನಿಂತು ಮಾತಾಡೋಂಗೆ ಆಯ್ತಲ್ಲ ಅಂದರೆ ನಾವು ಸ್ವಾಮೀಜಿ ಅವರು ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೂ ಒಂದು ಮಾತು ಅಲ್ಲಿ ಹೈಕಮಾಂಡ್ ಒಳಗೆ ಅವ್ರ ಮಾತುಕತೆ ಆಗಿತ್ತು ಅಂತಂದ್ರೆ ಸಿದ್ದರಾಮಯ್ಯನವ್ರು ಬಿಟ್ಟು ಕೊಡ್ಬೇಕೀಗ. ಒಂದು ವೇಳೆ ಮಾತಾಡಿದ್ರಕ ಇವರು ಬಿಟ್ಟು ಕೊಡ್ಬೋದು, ಬೇಕಾದ್ರೆ ಬಿಡುವುದು ಅವ್ರಿಗೆ ಸಂಬಂಧಪಟ್ಟಿದೆ. ನೇರವಾಗಿ ಒಂದು ಸದಸ್ಯನ ಒಂದು ಮಾರ್ಗ ಸೂಚಕವಾಗಿ ನಾವು ಮಾತು ಹೇಳಿದೇವಿನ ಇವ್ರಿಗೆ ಹಕ್ಕಿಟ್ಟು ಇವ್ರಿಗೆ ಕೊಡಲೇಬೇಕು ಅನ್ನುವಂಥ ಮಾತು ಹೇಳ್ತಾ ಇಲ್ಲ ಮೇಡಮ್ ಅವ್ರು. ನಾವು ಅದಕ್ಕಾಗಿ ಸಿದ್ದರಾಮಯ್ಯನವರು ಅಲ್ಲಿ ಒಂದೊಳ್ಳೆ ಹೈಕಮಾಂಡ್ ಒಳಗೆ ಮಾತುಕತೆ ಆಗಿದ್ದಾರೆ. ಆ ಮಾತುಕತೆ ಒಳಗೆ ಒಂದು ಸ್ವಲ್ಪ ತಪ್ಪಿ ನಡ್ಕೊಂಡ್ರೆ ಭ್ರಷ್ಟರಾಗ್ತಾರೋ, ಹಂಗೆ ಆಗಬೇಡ್ರಿ, ನೀವು ಕೊಡ್ರಿ. ಯಾಕಂದ್ರೆ ಅವರು ಒಬ್ಬರು ಅಧಿಕಾರ ನಡೆಸುವಂಥ ಒಂದು ತಾಕತ್ತಿದೆ ಡಿ ಕೆ ಶಿವಕುಮಾರಲ್ಲಿ. ಅವ್ರಿಗೂ ಬಲಾಢ್ಯ, ಅವ್ರಿಗೂ ಒಂದು ತಾಕತ್ತಿದೆ, ಅವ್ರಿಗೆ ನಡೆಸಲಿಕ್ಕೆ ಒಂದು ಸಾಮರ್ಥ್ಯ ಇದ್ದಾರೆ. ಅವ್ರು ಯಾಕೆ ಕೊಡಬಾರ್ದು ಅನ್ನುವಂಥ ಒಂದು ಇಚ್ಛೆ ಇಟ್ಕೊಂಡ ನಾವು ಮಾತಾಡಿದೇವೆ ವಿನಃ ಅದನ್ನು ನಾವು ಯಾವ ಸಮುದಾಯವನ್ನು ಇಟ್ಕೊಂಡು ಮಾತಾಡಿಲ್ಲ, ಆ ಸಮುದಾಯವನ್ನು ಇಟ್ಕೊಂಡು ಮಾತಾಡಿಲ್ಲ, ಈ ಸಮುದಾಯವನ್ನು ಇಟ್ಕೊಂಡು ಮಾತಾಡಿಲ್ಲ. ಎಲ್ಲ ಸಮುದಾಯವನ್ನು ಹೊರತುಪಡಿಸಿ ಕೇವಲ ಅವರು ವಿಚಾರ ಇವತ್ತಿನ ದಿನ ಅಲ್ಲೋಲ ಕಲ್ಲೋಲ ರಾಜಕೀಯ ಆಗುವ ಅಂಥ ದೃಷ್ಟಿಕೋನ ನೋಡಿ ನಾವು ಇವತ್ತು ಹಿಂಗೆ ಮಾಡಬೇಡ್ರಿ ಅನ್ನುವಂಥ ವಿಚಾರ ಇಟ್ಕೊಂಡು ಕಳಿಸಿಂದ ನಿಮ್ಮಲ್ಲಿ ಏನು ಅಲ್ಲಿ ಹೈಕಮಾಂಡ್ ಒಳಗೆ ಆಗೈತಿ ಅದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಹೋಗ್ತೇವೆ. ಅಲ್ಲಿ ಏನಾಗೈತಿ ಅದರ ಪ್ರಕಾರ ಇಲ್ಲಿ ನಡ್ಕೋರಿ. ಒಂದು ವೇಳೆ ಹೈಕಮಾಂಡ್ದಲ್ಲಿ ಏನೋ ಆಗದ್ರಕ ಇಲ್ಲಿ ಗೊಂದಲ ಯಾಕೆ ನಡೀತಿತ್ತಲ್ಲ, ಸಿದ್ದರಾಮಯ್ಯ ಮಾಡ್ತಿದ್ದ, ಡಿ ಕೆ ಶಿವಕುಮಾರ್ ತಂಡ ಕುಣ್ತಿರು, ಅದು ನಡ್ತಿತ್ತು. ಏನಾರ ಆಗೈತಿ ಅಂತ ಕೂಡಲೇ ಇವತ್ತು ದಿವಸ ಪೈಪೋಟಿ ನಡೆದೈತಿ ಅವರ ಸಮರ್ಥದವ್ರ ಕೇಳಕ್ಕೆ. ಅವ್ರು ಕೇಳೋದಾರ ಅನ್ನುವಂಥ ಇವತ್ತಿನ ದಿನ ಇಲ್ಲಿ ರಾಜಕಾರಣಿ ಒಳಗೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಇಂಥ ಗೊಂದಲವನ್ನು ಯಾಕೆ ನಿರ್ಮಾಣ ಮಾಡ್ತಾ ಇದ್ದೀರಿ? ಸರಿ, ಇಷ್ಟೆಲ್ಲ ಗೊಂದಲ ನಿರ್ಮಾಣ ಮಾಡ್ಕೊತಾ ಹೋದ್ರೆ ನೀವು ಈಗ ತಳಗಿನ ಸಾಮಾನ್ಯ ಕೆಲಸಗಳಿಗೆ ಯಾವಾಗ ನೀವು ಕೈಕವ್ರ, ಯಾವಾಗ ನೋಡೋರ? ಇದು ಒಂದು ವಿಚಾರ ನಮ್ಮ. ಸರಿಯಾ ಸರ್? ವೆಂಕಟರಾಮಯ್ಯ ಸರ್, ನೀವು ಹೇಳ್ತಿದ್ರೆ ಆಗಲೇ ಒಕ್ಕಲಿಗ ಸಮುದಾಯದ ಸ್ವಾಮಿಗಳು ಬಂದು ಮಾತನಾಡಿದ್ರು, ಹಾಗಾಗಿ ಅದಕ್ಕೆ ಮತ್ತೊಂದು ವರ್ಷನ್ ಕೂಡ ಇರಲಿ ಅನ್ನೋ ರೀತಿಯಲ್ಲಿ ನಾವು ಕೂಡ ಬರೋ ಅನಿವಾರ್ಯತೆ ಬಂತು ಅಂತ ಹೇಳಿ ಒಂದು ಅನುಮಾನ. ಕೆಲ ದಿನಗಳ ಹಿಂದೆ ಯತೀಂದ್ರ ಸಿದ್ದರಾಮಯ್ಯನವರು, ನೋ ಡೌಟ್ ಅವ್ರು ಯಾವುದೇ ಮಠಾಧಿಪತಿಗಳು ಅಲ್ಲದೆ ಹೋದ್ರೂ ಕೂಡ ಅವ್ರ ಬಾಯಿಂದ ಬಂದ ಹೇಳಿಕೆ ಏನು, ಅಹಿಂದ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮುಂದಿನ ಉತ್ತರಾಧಿಕಾರಿ ಯಾರಾಗ್ತಾರೆ ಸಿದ್ದರಾಮಯ್ಯನವರಿಗೆ ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು. ಯಾಕೆ ಅಂತ ಕೇಳಿದ್ರೆ ಅಹಿಂದ ಸಮುದಾಯದ ಹೋರಾಟಗಳಿಗೆ ಬೆಂಗಾವಲಾಗಿ ನಿಲ್ಲುವ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿವರಿಗಿದೆ. ಈ ಬಹುಶಃ ಎಲ್ಲಾ ರಾಜಕೀಯ ಕುರ್ಚಿಯಾಟ ಪ್ರಾರಂಭಕ್ಕೆ ಮೂಲ ಕಾರಣ ಆಗಿದ್ದೆ ಯತೀಂದ್ರ ಸಿದ್ದರಾಮಯ್ಯನವರ ಅವತ್ತಿನ ಉತ್ತರಾಧಿಕಾರಿ ಹೇಳಿಕೆ. ಅವತ್ತು ಯಾರು ಮಾತನಾಡಲಿಲ್ಲ, ಇವಾಗ ಅವಶ್ಯಕತೆ ಇದೆ ಇಲ್ಲ, ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ನೀವು ಅದನ್ನ ಮಿಸ್ಇಂಟರ್ಪ್ರಿಟೇಷನ್ ಆಗಿ ಜನರು ನೋಡಿದ್ದಾರೆ, ಕೇಳಿಸ್ಕೊಂಡಿದ್ದಾರೆ, ಬೇರೆ ರೀತಿ ಬಿಂಬಿತ ಆಗಿರೋದು 100% ಇಲ್ಲ ಸರ್. ಅದಾದ ನಂತರದಲ್ಲಿ ಅದೇ ಯತೀಂದ್ರ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಅಂದ್ರೆ ನಾನು 2028 ವಿಚಾರ ಮಾತನಾಡಿದ್ದು ಈಗಲ್ಲ ಅಂತ ಹೇಳೋ ಮೂಲಕ
ಸಂಘಟನೆ ವಿಚಾರಕ್ಕೆ ಇದು ಕುರ್ಚಿಗೆ ಸಂಬಂಧಪಟ್ಟದ್ದೇ ಅನ್ನೋದನ್ನ ಅವರೇ ಇಲ್ಲ ಸ್ಪಷ್ಟನೆ ಇಲ್ಲ ಇಲ್ಲ ಮಾಡಿದ್ದಾರೆ. ಇಲ್ಲ ಇಲ್ಲ ಅದು ಸಂಘಟನೆ ವಿಚಾರವಾಗಿ ಮಾತ್ರನೇ ಅಧಿಕಾರದ ವಿಚಾರವಾಗಿ ಅದನ್ನ ತಪ್ಪಾಗಿ ಇಂಟರ್ಪ್ರಿಟೇಷನ್ ಆಗಿದೆ ಅಂತ ನಾನು ಹೇಳಕ್ ಯತೀಂದ್ರ ಸಿದ್ದರಾಮಯ್ಯನವರ ಎರಡನೇ ಹೇಳಿಕೆಯನ್ನು ನೀವು ಗಮನಿಸಿಲ್ಲ ಅನ್ಸತ್ತೆ. ವೇದಿಕೆ ಇಳಿದ ತಕ್ಷಣ ಮಾಧ್ಯಮ ಪ್ರತಿನಿಧಿಗಳು ಹೋಗಿ ಕೇಳಿದಾಗ 2028ಕ್ಕೆ ಬದಲಾವಣೆ ಆಗ್ಬೇಕಲ್ಲ, ನಾನು ಆಗಿನ ಮಾತು ಹೇಳಿದ್ದು ಅನ್ನೋ ಮೂಲಕ ಸಿದ್ದರಾಮಯ್ಯನವರಿಗೆ ಗೊತ್ತಿರೋ ಅಧಿಕಾರಿ ಯಾರಾದ್ರೂ ಇದ್ರೆ ಸತೀಶ್ ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅವರಲ್ಲ ಅನ್ನೋ ಸಂದೇಶ ಅವತ್ತೇ ಕೊಟ್ಬಿಟ್ರು. ಅವತ್ತಿಂದ ಪ್ರಾರಂಭವಾಯಿತು. ಅವತ್ತು ನಮ್ಮ ಸಂಘಟನೆ ಒಂದು ಮೀಟಿಂಗ್ ಅಲ್ಲಿ ಈ ವಿಚಾರ ಪ್ರಸ್ತಾಪ ಹಾಕಿರೋದು ಸತ್ಯ. ಆದ್ರೆ ಅದು ಸಂಘಟನಾತ್ಮಕವಾಗಿ ವಿಚಾರ ಬಿಟ್ರೆ ಪೊಲಿಟಿಕಲಿ ಆ ಸ್ಟೇಟ್ಮೆಂಟ್ ಅಲ್ಲ. ಹಾಗಾದ್ರೆ ಅದರಿಂದ ಏನು ಡ್ಯಾಮೇಜ್ ಆಗ್ಲಿಲ್ಲ, ಚರ್ಚೆನೂ ಪ್ರಾರಂಭ ಅಲ್ಲ, ಆಗಿಲ್ಲ ನಿಮ್ಮ ಅದನ್ನ ಪ್ರಕಾರ? ದೃಶ್ಯ ಮಾಧ್ಯಮಗಳಲ್ಲಿ ಬೇರೆ ರೀತಿ ಅದನ್ನ ಟೇಕ್ ಓವರ್ ತಗೊಂಡು ನನಗೆ ಗೊತ್ತಿಲ್ಲ. ರವೀಂದ್ರ ರೇಷ್ಮೆ ಸರ್, ಯಾರೇ ಬಂದ್ರು ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗೋ ಪ್ರಶ್ನೆ ಬಂದ ತಕ್ಷಣ ಮಾಧ್ಯಮ ಸೃಷ್ಟಿ. ಈಗ ಪವರ್ ಟಸಲ್ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ, ಹಂಗೇನು ಇಲ್ಲ, ಇದೆಲ್ಲವೂ ಕೂಡ ಮಾಧ್ಯಮ ಸೃಷ್ಟಿ ಅಂತಿದ್ದವ್ರು ಇದೀಗ ಬಹಿರಂಗವಾಗಿ ಟ್ವೀಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದಿದ್ದಾರೆ. ಸಿಎಂ ಡಿ.ಸಿ.ಎಂ ಸ್ಮಿತಾ ಮೇಡಮ್ ಇವಾಗ ನೀವು ಹೇಳ್ತಾ ಇದ್ದೀರಾ ಕರೆಕ್ಟ್. ಇವಾಗ ಆತರ ಏನಾರ ಚರ್ಚೆ ಆಗಿರೋದು ವಿಡಿಯೋನೋ ಸಿಡಿನೋ ಇದ್ರೆ ಬಿಟ್ರೆ ಇಡೀ ಜನಕ್ಕೆ ಗೊತ್ತಾಗುತ್ತೆ. ವಿಡಿಯೋಗ್ರಫಿ ಮಾಡ್ಕೊಂಡು ಹೈಕಮಾಂಡ್ ನಾಯಕರು ಮೀಟಿಂಗ್ ಮಾಡ್ಬಿಟ್ರೆ ಇನ್ನೇನ್ ಕತೆ ಏನೇನ್ ಆಗೋಗ್ಬಿಡುತ್ತೋ ರಾಜಕೀಯದಲ್ಲಿ ಗೊತ್ತಿಲ್ಲ. 4 ಗೋಡೆ ಮಧ್ಯೆ ನಡೆದಿರೋ ಚರ್ಚೆಗಳು. ಎನಿವೆ, ಸಿದ್ದರಾಮಯ್ಯನವರ ಪುತ್ರರಾದ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಕೂಡ ರವೀಂದ್ರ ರೇಷ್ಮೆ ಸರ್ 5 ವರ್ಷ ನಮ್ಮಪ್ಪನೇ ಸಿಎಂ ಆಗಿರ್ತಾರೆ ಅನ್ನೋ ಹೇಳಿಕೆ ನೀಡಿದ್ದಾರೆ. ಹಿಂದೆ ಅವರು ನೀಡಿದ್ದ ಹೇಳಿಕೆ, ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಅನ್ನೋ ಹೇಳಿಕೆ, ಇದೆಲ್ಲವೂ ಕೂಡ ಈ ಚರ್ಚೆ ನಡುವೆ ಇರುವ ಗೊಂದಲವನ್ನ ಹೆಚ್ಚು ಮಾಡ್ತಿದೆ ಅಂತ ಅನಿಸಿಕೆ ತಪ್ಪ ಅಂತ? ಸ್ವಲ್ಪ ಬಾಲಿಶವಾದ ಹೇಳಿಕೆ ಅಂತ ಕಾಣುತ್ತೆ. ತಮ್ಮ ತಂದೆ ಬಗ್ಗೆ ಏನೂ ಮಾತಾಡದೇ ಇರೋದೇ ಒಳ್ಳೆಯದು. ಯತೀಂದ್ರ ನಮ್ಮ ಕಾಲೇಜಿನ ಹೆಮ್ಮೆ ವಿದ್ಯಾರ್ಥಿ ಆಗಿದ್ರು. ಅವ್ರು ರ್ಯಾಂಕ್ ವಿದ್ಯಾರ್ಥಿ, ಜನರಲ್ ಮೆರಿಟ್ ಕೋಟಾದಲ್ಲಿ ಬಹುಶಃ ಅವ್ರು ಮೆಡಿಕಲ್ ಸೀಟ್ ತೊಗೊಂಡ್ರು, ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ರು. ಒಳ್ಳೆ, ನಿಮಗೆ ಗೊತ್ತಿಲ್ಲ, ಪಾವಗಡದ ರಾಮಕೃಷ್ಣ ಆಶ್ರಮದಲ್ಲಿ ಅನೇಕ ತಿಂಗಳುಗಳ ಕಾಲ ಅಲ್ಲಿದ್ದ ಬಡ ಅಂಧ ಮತ್ತು HIV ಪೀಡಿತ ರೋಗಿಗಳಿಗೆ ಅವ್ರು ಸೇವೆ ಮಾಡ್ಕೊಂಡಿದ್ರು. ಅವ್ನು ಯಾತಕ್ಕೆ ರಾಜಕಾರಣ ಕರ್ಕೊಂಡ್ಬಂದ್ರೆ ಇನ್ನೂ ರಾಜಕೀಯ ವ್ಯಕ್ತಿತ್ವ ರೂಢಿಸ್ಕೊಳ್ಬೇಕಾಗಿದೆ. ಒಂದು, ಇಲ್ಲಿ ಯಾರು ಕೂಡ ನೋಡಿ, ದಲಿತರು ಮುಖ್ಯಮಂತ್ರಿ ಆಗಲಿ ಅಂತ ಯಾರೂ ಮಾತಾಡ್ತಾ ಇಲ್ಲ, ಅಥವಾ ಅಲ್ಪಸಂಖ್ಯಾತರಿಗೂ ಒಂದು ಚಾನ್ಸ್ ಕೊಡಿ ಅಂತ ಯಾರೂ ಮಾತಾಡ್ತಾ ಇಲ್ಲ. ಅಹಿಂದ ವರ್ಗ ಅನ್ನೋದು ಒಂದು ಅಮೂರ್ತವಾದ ಪರಿಕಲ್ಪನೆ. ಮೂರ್ತ ಸ್ವರೂಪ ಕೊಟ್ಟಿದ್ದು ಸಿದ್ದರಾಮಯ್ಯ ಮತ್ತು ದಿವಂಗತ RL ಜಾಲಪ್ಪನವರು. ಆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಸಮಾವೇಶ, ಅದಕ್ಕೆ ನಾವು ಪ್ರತ್ಯಕ್ಷದರ್ಶಿಯಾಗಿದೆ ಅವಾಗಿಂದ. ಆದರೆ ಇಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಬೇಕಾಗಿರೋರು ಇದು ಸಿದ್ದರಾಮಯ್ಯ ಯಾತಕ್ಕೆ ಬೇಡ, ಅಥವಾ ಡಿ ಕೆ ಶಿವಕುಮಾರ್ ಯಾಕೆ ಬೇಕು ಬೇಡ, ಅದನ್ನ ಯಾರು ಸ್ಪಷ್ಟವಾಗಿ ಹೇಳ್ತಾನಲ್ಲ. ಯಾವ ಶಾಸಕರು ಮಂತ್ರಿನ ಕೇಳ್ರಿ, ಚರ್ವಿತ ಚರ್ವಣ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ. ಹೈಕಮಾಂಡ್ ಅಕಸ್ಮಾತ್ ಸಿದ್ದರಾಮಯ್ಯನ ಮುಂದುವರಿಲಿ ಅಂದ್ರೆ ಕೇಳ್ತೀರಾ, ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಅಂದ್ರೆ ಕೇಳ್ತೀರಾ? ಅದಕ್ಕೆ ಯಾರು ಸ್ಪಷ್ಟ ಉತ್ತರ ಕೊಡೋಕೆ ತಯಾರಿಲ್ಲ. ಯಾಕಂದ್ರೆ ಎಲ್ರಿಗೂ ವ್ಯಕ್ತಿಗತವಾದ ತಮ್ಮ ರಾಜಕೀಯ ಬದುಕಿನ ಇದು ಪ್ರಶ್ನೆ ಕಾಡ್ತಾ ಇದೆ ಅವ್ರಿಗೆಲ್ಲ. ಅಯ್ಯೋ, ನಾನು ಮುಂದಿನ ಈ ಡಿ ಕೆ ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಕಂಟಿನ್ಯೂ ಮಾಡ್ತಾರೋ ಇಲ್ವೋ, ಅಥವಾ ನನಗೆ ಚಾನ್ಸ್ ಕೊಡ್ತಾರೋ ಇಲ್ವೋ, ನನಗೆ ಡ್ರಾಪ್ ಮಾಡಿಬಿಟ್ರೆ ಏನು, ಈ ಥರದ ಆತಂಕಗಳು ಶಾಸಕರನ್ನ ಕಾಡ್ತಾ ಇರುತ್ತೆ. ಯಾಕೆಂದ್ರೆ ಇವತ್ತೇನಾಗ್ಬಿಟ್ಟಿದೆ, ರಾಜಕಾರಣ ಹಣವಂತ ರಾಜಕಾರಣಗಳ ಮೋಜಿನಾಟ. ಇದಕ್ಕೆ ಜಾತಿ, ಜನಾಂಗ, ವರ್ಗ ಅವೆಲ್ಲ ಸುಮ್ಮನೆ ಬಳಸ್ಕೊಳ್ತಾ ಇದ್ರು ಅಷ್ಟೇ ಹೊರತು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಸಮೀಕ್ಷೆ ನಡೀತು. ಭಾರತದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳೇ ಕರ್ನಾಟಕದ MLAಗಳು. ಪ್ರಸಕ್ತ MLAಗಳ ಪ್ರತಿಯೊಬ್ಬನ ಸರಾಸರಿ ಮೌಲ್ಯ 63 ಕೋಟಿ ಅಂತ. ಆಮೇಲೆ ನಂಬರ್ ಒನ್ ಸ್ಥಾನದಲ್ಲಿರೋದು ಡಿ ಕೆ ಶಿವಕುಮಾರ್. ಇತ್ತೀಚೆಗೊಬ್ಬ ಆಂಧ್ರ ಪ್ರದೇಶವರು ಇವ್ರಿಗಿಂತ ದೊಡ್ಡ ನಂಬರ್ 1 ಸ್ಥಾನಕ್ಕೆ ಬಂದ್ರೆ 2ನೇ ಸ್ಥಾನಕ್ಕೆ ಬಂದಿದ್ದಾರೆ. 88 ಜನ ಬಿಲಿಯನಿಯರ್ MLAಗಳ ಪೈಕಿ 33 ಜನ ಕರ್ನಾಟಕದವರೇ. 19 ಕಾಂಗ್ರೆಸ್, 9 BJP, ಒಬ್ರು JDS, ಒಬ್ರು ಪಕ್ಷೇತರ. ಸೊ ಈ ಪ್ರಮಾಣದಲ್ಲಿ ರಾಜಕಾರಣ ನಡೀತಿರುವಾಗ ಜನಶಕ್ತಿ ದುರ್ಬಲವಾಗ್ತಾ ಇದೆ, ಪಕ್ಷ ರಾಜಕಾರಣ ಶಿಥಿಲಗೊಳ್ತಾ ಇದೆ. ಯಾಕಂದ್ರೆ ಪಕ್ಷಗಳಿಗಿಂತ ಈ ಹಣವಂತ ಜಾತಿವಂತ ರಾಜಕಾರಣಿಗಳೇ ಹೆಚ್ಚು ಬಲಿಷ್ಠರಾಗ್ಬಿಟ್ಟಿದ್ದಾರೆ. ಮೊದಲೆಲ್ಲ ಅಯ್ಯೋ ಪಕ್ಷದ ಕೃಪೆಯಿಂದ ನಾನು ಗೆದ್ದು ಬಂದೆ, ಇಂದಿರಾ ಗಾಂಧಿ ಅವ್ರ ಕೃಪೆಯಿಂದ. ಈಗ ಹಂಗಿಲ್ಲ, ನನ್ನಿಂದನೇ ನಮ್ಮ ಪಕ್ಷಕ್ಕೊಂದು ಸೀಟ್ ಗೆಲ್ಲಿಸ್ಕೊಟ್ಟಿದ್ದೀನಿ, ಪಕ್ಷ ನನ್ನ ಋಣದಲ್ಲಿದೆ. ಯಾಕಂದ್ರೆ ಟಿಕೆಟ್ ಕೊಡುವಾಗಲೂ ಅದನ್ನೇ ಕೇಳ್ತಾರೆ, ಗೆಲ್ಲೋ ಸಾಮರ್ಥ್ಯ ಇದೆಯಾ ಅಂತ ಕೇಳ್ತಾರೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ಬ್ಯಾಂಕ್ ಗ್ಯಾರಂಟಿ ಕೊಡ್ತೀಯಾ ಅಂತ. ಹೀಗೆ ಮಾಡಿ 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 ಪಕ್ಷ ರಾಜಕಾರಣವನ್ನು ದೊಡ್ಡ ಪ್ರಹಸನದ ರೀತಿಯಲ್ಲಿ ಇಲ್ಲಿ ಜನಶಕ್ತಿ, ಜನಸಾಮಾನ್ಯರ ಮಾತೆಲ್ಲವೂ ಕೂಡ ಸಾಂಕೇತಿಕ. ಸ್ವಾಮೀಜಿ ಇರ್ಬೋದು, ಅಥವಾ ನಮ್ಮಂಥ ಸೋಕಾಲ್ಡ್ ರಾಜಕೀಯ ವಿಮರ್ಶಕರು ಇರ್ಬೋದು, ನಮ್ದೇನೂ ನಿಮಿತ್ತ ಮಾತ್ರ. ಇದು ಅತ್ಯಂತ ಬಲಿಷ್ಠ ರಾಜಕಾರಣಿಗಳ ನಡುವಿನ ಒಂದು ಮೋಜಿನಾಟ ಇದೆ, ಇದೊಂದು ಜೂಜಾಟ, ಕಸಿನೋ ಥರ ನಡೀತಾ ಇದೆ ಕರ್ನಾಟಕ ರಾಜಕಾರಣ. ಸರಿ.